ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸೂಪರ್ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಬೆನಿಫಿಟ್ ಇರುವಂತಹ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಿದ್ದೀನಿ. ಇದರಿಂದ ನಮಗೇನು ಉಪಯೋಗ ಅಂದರೆ, ನಮಗೆ ಸೊಂಟ ನೋವು, ಬೆನ್ನು ನೋವು, ಇನ್ನು ಕೈ ಕಾಲು ನೋವು, ಈ ಥರ ಏಜ್ ಆದವರಿಗೆ ನೋವು ಇರುತ್ತಲ್ಲ, ಆ ಥರದ ನೋವು ಇದ್ದವರಿಗೆ ತುಂಬಾ ಬೇಗ ಕ್ಯೂರ್ ಆಗುತ್ತೆ. ಇದು ಮೂಳೆಗಳಂತೂ ತುಂಬಾ ಬಲಿಷ್ಠ ಆಗುತ್ತೆ. ಮಕ್ಕಳು ಬೆಳೆಯೋ ವಯಸ್ಸಿನ ಮಕ್ಕಳಿಗೂ ತಿನ್ನಿಸೋದ್ರಿಂದ ತುಂಬಾ ಎಲ್ಬೊಂದು ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಆಕ್ಸಿಡೆಂಟ್ ಆದವ್ರಿಗೆ, ಕಾಲು ಕೈ ಮುರಿದವ್ರಿಗೆ ಈ ಥರ ಪಲ್ಯ ಮಾಡ್ಕೊಳೋದ್ರಿಂದ ಅವರು ಆದಷ್ಟು ಬೇಗ ಕ್ಯೂರ್ ಆಗ್ತಾರೆ. ಓಕೆ ಫ್ರೆಂಡ್ಸ್, ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಒಂದು ಸೂಡಷ್ಟು ಒಂದು ಇಡಿ ಮತ್ತು ಅರ್ಧ ಇಡಿಯಷ್ಟು ಪಲ್ಯನ ನೀಟಾಗಿ ಸೋಸಿಕೊಂಡು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಮಗ್ಗಿ ಚೂರು ಏನೇ ಇರ್ಬೋದು ಎಲ್ಲನೂ ಹಾಕ್ಕೋಬೋದು. ಈಗ ಮಿಕ್ಸಿ ಜಾರಿಗೆ 7ರಿಂದ 8 ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಉಪ್ಪು, ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ತರತರೆಯಾಗಿ ರುಬ್ಕೋಬೇಕು. ನೀವು ಮಗ್ಗಿರ್ಬೋದು, ಹೂವು ಇರ್ಬೋದು ಹಾಕ್ಬೋದು. ನೀಟಾಗಿ ಚೆನ್ನಾಗಿ ಬೆಂದು ಬಿಡುತ್ತೆ ಅದು. ಈಗ ಮಿಕ್ಸಿ ಜಾರಿಯಲ್ಲಿ ನಾವು ತರತರೆಯಾಗಿ ರುಬ್ಕೊಂಡ್ರೆ ಸಾಕು. ಇದು ತೀರಾ ನುಣ್ಣಗೆ ಬೇಡ, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಎಣ್ಣೆಗೆ ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಇಂಥದ್ದು ಏನೂ ಬೇಡ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಸಿ ವಾಸನೆ ಹೋಗಿ ನೀಟಾಗಿ ಬೆನೆಯೋವರೆಗೂ, ಎಣ್ಣೆ ಬಿಟ್ಕೊಳೋವರೆಗೂ ನಾವು ಬೇಯಿಸ್ಕೋಬೇಕು. ಗ್ಯಾಸನ್ನು ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ಕೊತಿದ್ದೀನಿ ನಾನು. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಬೆನೆಸ್ಕೋಬೇಕು. ಇದಕ್ಕೀಗ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಪಲ್ಯನ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಹಿಂಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ಈಗ ಚೆನ್ನಾಗಿ ಬಡಿಸ್ಕೋಬೇಕು. ಪಲ್ಯ ಚೆನ್ನಾಗಿ ಬೆನಿಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ ಇದರಲ್ಲಿ. ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಥರ ಇರುತ್ತೆ. ನೀಟಾಗಿ ಬೆನೆಸ್ಕೋಬೇಕು. ಇದರೊಟ್ಟಿಗೆ ನೀವು ಮೊಳಕೆ ಕಾಳು ಅದನ್ನು ಸುತ್ತ ಬೇಯಿಸ್ಕೋಬೋದು. ಸ್ವಲ್ಪ ಏನಾದರೂ ನೀವು ವೆಜಿಟೇಬಲ್ ತಿನ್ನೋದಾಗಿದ್ದರೆ ವೆಜಿಟೇಬಲ್ನ ಸ್ವಲ್ಪ ಬೇಯಿಸಿಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ಇದು ಇನ್ ಕೇಸ್ ಏನಾದರೂ ಪಲ್ಯ ಸ್ವಲ್ಪ ಬಲ್ತಿದೆ ಅಂತ ಅನ್ನೋದಾದರೆ ಒಂದು ಕಾಲು ಜಾಮಷ್ಟು ನೀರು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ನಿಮಗೆ ನೋಡಿ ಯಾವ ರೀತಿ ನೀರಂಶ ಇರೋಲ್ಲ, ಎಣ್ಣೆ ಅಂಶನೇ ಇರುತ್ತೆ. ಹೀಗೆ ತಿಕ್ಕಾಗಿ ಚೆನ್ನಾಗೇ ಬಂದಿರುತ್ತೆ ಪಲ್ಯ. ಇದು ಉದುರುಬೇಳೆಯೊಂದಿಗೆ, ರೊಟ್ಟಿಗೆ ಜೊತೆಗೆ ಅಥವಾ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ವೇಟ್ ಲಾಸ್ ಮಾಡ್ತಿರೋ ಅವ್ರಿಗೆಲ್ಲನೂ ತುಂಬ ಇಷ್ಟ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್. ರೆಸಿಪಿ ಹೇಗಿದೆ, ವಿಡಿಯೋ ಹೇಗಿದೆ ಅನ್ನೋದನ್ನು ನೋಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.